ಬಂದಾರ. ಅದಕ್ಕ ಅವತ್ತಿಗೆ ಇವತ್ತಿಗೆ ಮತ್ತೆ ಫರಕ್ ಆಗ್ಯದ. ಇವತ್ತು ಬರೋರೆಲ್ಲರೂ ರೊಕ್ಕ ಕೊಟ್ಟ ಬರ್ತಾರ, ಹಾಸ್ಪಿಟ್ಲಾಗ ರೊಕ್ಕ ಕೊಟ್ಟ ಆಪರೇಷನ್ ಮಾಡ್ಕೊಂಡು ಅವ್ರು ಬರ್ತಾರ. ಮತ್ತೆ ಹೋಗೋರೆಲ್ಲರೂ ಆಸ್ಪತ್ರೆಗೆ ರೊಕ್ಕ ಕೊಟ್ಟ ಹೋಗ್ತಾರ, ಹಂಗ ಯಾರು ಹೋಗಲ್ಲ. ಅದಕ್ಕ ಈ ಪರಿಸ್ಥಿತಿ ನಮಗಾದ. ಇಲ್ಲಿ ಬಡದಾಡೋದು ಬೇಡ, ಹೊಡೆದಾಡೋದು ಬೇಡ. ಶಾಂತಿಯುತವಾಗಿ ಇದ್ದದ್ದನ್ನ ಸಂತೋಷದಿಂದ ಊಟ ಮಾಡಿಕೊಂಡು ಆರಾಮಾಗಿ ಅಣ್ಣ ತಮ್ಮಂದಿರಾಗಿ, ತಂದೆ ತಾಯಿಗಳಾಗಿ, ಅಕ್ಕ ತಂಗಿಯರಾಗಿ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಿ ಬದುಕೋದು ಅದು ಬಹಳ ಮಹತ್ವವಾದ ವಿಚಾರ ಅಂತೇಳಿ ಶರಣರು ಹೇಳ್ತಾರೆ. ಇಲ್ಲೇನ್ ಸಿಗುತ್ತೆ, ನಮಗೆ ಜ್ಞಾನ ಸಿಗುತ್ತೆ. ಮತ್ತೆ ಉಳಿದವ್ರು ಬೇರೆ ಬೇರೆದವ್ರು ಏನಂತಾರ, ಅವ್ರ ಆಸ್ತಿ ಜಾಸ್ತಿ ಇದ್ದಾರಪ್ಪ, ಅವ್ರ ಮನೆ ಕಳ್ತನ ಮಾಡ್ಬೇಕು ನಾವು ವ್ಯಾಂಗನ ಮಾಡಿ, ಇಲ್ಲ ಅವ್ರನ್ನ ವ್ಯಾಂಗನ ಮಾಡಿ ಅಣ್ಣ ತಮ್ಮರಿಗೆ ಜಗಳ ಹಚ್ಬೇಕಣಪ್ಪ, ಇಲ್ಲ ಅಕ್ಕ ತಂಗಿಯರಿಗೆ ಜಗಳ ಹಚ್ಚಿ ಮನೆ ಹಾಳು ಮಾಡಿಬಿಡ್ಬೇಕಣಪ್ಪ ಅಂತ ಹೇಳ್ತಾರೆ. ನಿಮ್ಮ ಒಂದು ಉದಾಹರಣೆಗೆ ಸಣ್ಣ ಒಂದು ಉದಾಹರಣೆ ಕತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಂದೂರಾಗ ಅಣ್ಣ ತಮ್ಮಿದ್ರು ಬಹಳ ಚೆನ್ನಾಗಿದ್ರು. ಅವ್ರು ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅನ್ಯೋನ್ಯ. ಅಕ್ಕ ತಂಗಿನ ಪ್ರೀತಿಸಕ್ಕಿ, ತಂಗಿ ಅಕ್ಕನ ಪ್ರೀತಿಸೋದು, ಅಣ್ಣ ತಮ್ಮನ ಪ್ರೀತಿಸವ, ತಮ್ಮ ಅಣ್ಣನ ಪ್ರೀತಿಸವ. ಅವ್ರಿಗೆ ಜಗಳ ಅನ್ನೋದ ಇದ್ದಿಲ್ಲ. 100 ಎಕರೆ ಹೊಲ ಮಾಡ್ಕೊಂಡಿದ್ರು, ಸಾಕಷ್ಟು ಎತ್ತು ಫ್ಯಾಕ್ಟ್ರಿಗಳು ಸಂಪತ್ತುಗಳನ್ನ ಗಳಿಸ್ಕೊಂಡಿದ್ರು. ತಂದಿ ಹೋಗ ಮುಂದ ಹೇಳ್ದ, ನೋಡಪ್ಪ ಅಣ್ಣ ತಮ್ಮರಿದ್ರಿ, ಗುದ್ದಾಡ್ಬೇಡ್ರಿ, ಯಾರ್ದವ್ರು ಭಾಗ ಮಾಡ್ಕೊಂಬಿಡ್ರಿ, ಏನೆಲ್ಲ ತಗೊಂಡ್ಬಿಡ್ರಿ ನೀವು, ನಾನು ಎದುರಿಗೆ ಆಗ್ಬಿಡ್ಲ ಅಂತ ಹೇಳಿ ತಂದೆ ಹೇಳಿದ. ಆಯ್ತಪ್ಪ, ಈಗ್ಯಾಕ ನಮಗೇನು ಜಗಳ ಅದಾವ ಏನದವ, ನೀನ್ ಹೋದ್ಮ್ಯಾಗ ಹಂಚಿಗೆ ಅಂತ ಹೇಳಿ ಈಗೇನ್ ಬೇಕಾಗಿಲ್ಲ ಅಂತ. ಕಾಲಕ್ರಮೇಣ ತಂದಿ ಹೋದ. ಅಣ್ಣ ತಮ್ಮಂದ್ರೆಲ್ಲರೂ ಏನಂದ್ರು, ನೋಡಪ್ಪ ಹಿರಿಯತ್ತ ಅಣ್ಣ ಕರೆದ ಕೇಳಿ ಹೇಳಿದ, ಯಾರಿಗೆ ಏಟ್ ಬೇಕು ತಗೊಂಡ್ಬಿಡ್ರಪ್ಪ ಭೂಮಿ ಅಂತ. ಅವಾಗ ತಮ್ಮ ಬಂದ, ಅಲ್ಲಪ್ಪ ನನಗೆ ಈ ಹೊಲ ಇರಲಿ, ಈ ಹೊಲ ಆಯ್ತು, ಈ ಹೊಲ ತಗ, ನೀನ್ ಈ ಹೊಲ ತಗ ಅನ್ನೋ ಗುದ್ದಾಡ್ಲಾರ್ದಂಗೆ ಭಾಗ ಇಟ್ಕೊಂಡ್ಬಿಟ್ಟು. ಅವರ ಮತ್ತೊಬ್ಬನಿದ್ದ, ಅವ್ರ ಅಪ್ಪನ ದೋಸ್ತವ. ಅವ ಎಲ್ಲರ ಪಂಚಾಯತ್ ಮಾಡಕ್ ಹೋಗ್ತದ. ಅಲ್ಲೋ ಇಡೀ ಊರ್ ಮಂದಿ ಬಂದು ನನ್ನ ಪಂಚಾಯತಿ ಕರೆದು ಪಂಚಾಯತಿ ಮಾಡಿ ನನ್ನ ಕಡೆಯಿಂದ ನ್ಯಾಯ ಬಗೆಹರಿಸಂತದೆ. ಇವ್ರು ಅಣ್ಣ ತಮ್ಮಂದ್ರು ಇಬ್ರು ಕಲ್ತ್ ಕಲಿಸಿ ತಾವು ಪಂಚಾಯತ್ ಮಾಡಿಕೊಂಡ್ರೆ ನಾನೇನ್ ಮಾಡ್ಬೇಕಪ್ಪ, ನಂದ್ ಹೆಂಗ ನಡೆಸೋದು ಅಂತ ಅವನಿಗೆ ಚಿಂತೆ ಬಿತ್ತು. ಅವಾಗ ತಮ್ಮನ ಕರೆದು ಹೇಳಿದ್ರೆ, ನೀನು ಸುಮಾರು ಹೊಲ ತಗೊಂಡು ಆಗಲ್ ನೋಡಪ್ಪ ಅಂದ. ಸುಮಾರದ ಆಗಲ್ ಬಿಡು. ಅಣ್ಣನ ಕರೆದು ಹೇಳ್ದ, ಅಲ್ಲದೆ ನಿನ್ಗೆ ಆ ಹೊಲ ಚಲೋ ಇತ್ತು, ಆ ಹೊಲ ಜಗ್ಗಿ ಬೆಳೀತಿತ್ತು, ನೀನ್ ಈ ಹೊಲ ಯಾಕೆ ತಗೊಂಡಲೆ, ನಿಮ್ ತಮ್ಮ ಕೇಳಿಸ್ಬಿಟ್ಟು ನೀನು ಅರ್ಥ ಕೊಡಬಾರ್ದಾಗಿತ್ತು ಅಂತ. ಯಾವ್ದಾರ ತಗೊಳ್ಬಿಡಪ್ಪ ಅಂತ. ಅಲ್ಲಿ ಇಡ್ಲಿಲ್ಲ ಅವನ ಆಟ. ಏನ್ ಮಾಡ್ಬೇಕಪ್ಪ ಅಂತ ಅಕ್ಕ ತಂಗಿಯರ್ನ ಜಗಳ ಹಚ್ಚಕ್ ಬರುತ್ತಂದ್ ನೋಡಮ್ಮ ಅಂದ. ಆಮೇಲೆ ತಂಗಿನ ಕರೆದ, ಅಲ್ಲವಾ ಇಲ್ವಾ ನೀನು ಸ್ವಲ್ಪ ಕೆಲಸ ಐತೆ ಅಂತ ಬಂದ. ಏನ್ ಮಾಮ, ನೋಡು ನಿಮ್ಮ ಮಾವ ನಾನು ಹೋಗಿ ಕಾಲೇಶ್ವರಿ ಜಾತ್ರೆಗ ಒಂದು ಒನಕೆ ಬಂಡೆ ತಂದಿದ್ವಿ. ಆ ಒನಕೆ ಬಂಡೆ ಯಾರ ಮನೆಗೆ ಐತಿ ಹೇಳ, ಆ ಒನಕೆ ಬಂಡೆ ಬಂದಾಗಲಿಂದ ನಿಮ್ ಮನೆ ಅಭಿವೃದ್ಧಿ ಆಗ್ಯದ, 100 ಎಕರೆ ಜಮೀನ್ ಆಗ್ಯದ. ಇಲ್ಲ ಅನ್ನಪ್ಪ ಆತದಿಲ್ಲ, ನಿಂದ 1 ಎಕರೆ 2 ಎಕರೆ ಹೊಲ ಹೋದ್ರೆ ಚಿಂತಿಲ್ಲ, ಒನಕೆ ಬಂಡೆ ಮಾತ್ರ ನೀ ತಗೋಬೇಕು ಅಂತ ಹೇಳಿದ. ಹೌದನ್ ಮಾವನ್, ಹುಚ್ಚಿ ಹೊಲ ಹೋಗ್ಲಿಂದ ಒನಕೆ ಬಂಡೆ ನಿನ್ನ ಮನೆಗೆ ಇರ್ಬೇಕು, ಅದು ಎಲ್ಲಿ ನೋಡ ಅಂತ. ಆಯಂ ಪಸ ಹೋಗಿ ಮನೆಗೆ ನೋಡ್ತಾಳ, ಒನಕೆ ಬಂಡೆ ಇಲ್ಲ, ಆ ಕಡೆ ಮನೆಗಿತ್ತು. ಒನಕೆ ಬಂಡೆ ಅಂದ್ರೆ ಗೊತ್ತಾಗ್ತಲ್ಲಮ್ಮ, ಅಕ್ಕಿ ಕೊಟ್ಟವ್. ಅದ್ ನೋಡಿದ್ಲು, ಆ ಕಡೆ ಮನೆಗಿತ್ತು. ಆಕಿ ಹೋಗಿ ತಗೊಂಬಂದ್ ಈ ಮನೆಗೆ ಇಟ್ಲು. ಆಕಿನ ಅಕ್ಕನ ಕರೆದು ಹೇಳ್ದ, ನೋಡಿ ನಿಂದ 2 ಎಕರೆ ಹೊಲ ಹೋದ್ರೆ ತಿಂತಿಲ್ಲ, ಗಂಡ ಹುಚ್ಚದ ನಾವು ಆ ಒನಕೆ ಬಂಡೆ ಬಂದಾಗಲಿದ್ದ ನಿಮ್ಮ ಮನೆ ಏರಿಕೆ ಆಗಿತ್ತು, ಟ್ಯಾಕ್ಟ್ರಿ ಅವು ಇವು ಎಲ್ಲ ಬಂದಿದ್ವು, ನಿನಗೆ ಹುಚ್ಚಡೋದು ತಂದು ನಿಮ್ ತಂಗಿ ತಕ್ಕೈತಿ ಎಲ್ಲೈತಿ ನೋಡು, ಅದನ್ನ ತಂದು ನಿನ್ ಮನೆಗೆ ಇಟ್ಗ 2 ಎಕರೆ ಹೊಲ ಹೋಗಕ್ ಬಿಡ್ಬೇಡ ನೋಡ. ಆ ಅಮ್ಮಗೆ ನೋಡಿದ್ಲು, ಮನೆಗಿತ್ತು, ಈಗ ಒಯ್ದು ಬಿಟ್ರಲ್ಲ ಅಂತೇಳಿ ಹಾಕಿ ಗದ್ದಕ್ಕೆ ಬಿದ್ಬಿಟ್ರು. ಹೋಗಿ ಹಾಕಿ ಈಕೆ ಮನೆ ತಗೊಂಬಂದು ಹಾಕಿ ಹಚ್ಚ ನೋಡ ಬಡದಾಟ, ಕೂದ್ಲು ಹಿಡ್ಕೊಂಡು ಇಬ್ರು ಬಡದಾಟ. ಯಾರು ಹೇಳ್ತಾರ ಕೇಳವಲ್ರು, ಗಂಡ ಹೇಳ್ತಾನ, ಆಕಿ ಗಂಡ ಹೇಳ್ತಾನ, ಈಕಿ ಗಂಡ ಹೇಳ್ತಾನ, ಕೇಳಕ್ ತಯಾರಿಲ್ಲ ಅವ್ರು. ಇಲ್ಲ 2 ಎಕರೆ ಹೊಲ ಹೋಗಲ್ಲ ನನಗೆ ಅದು ಒನಕೆ ಬಂಡೆ ಬೇಕಂತ. ತಾಯಮ್ಮ ನಂದು 2 ಎಕರೆ ಹೋಗಲ್ಲ, ಅದು ಒನಕೆ ಬಂಡೆನ ಬೇಕಂತೀವಿ. ಅಣ್ಣ ತಮ್ರು ಇಬ್ರು ಗಾಮ ಆಗ್ಬಿಟ್ರು. ಅವ್ರು ವಕೀಲರು ಕೊಟ್ಟಿವ ಮುದುಕ ಕೋರ್ಟಿಗೆ ಹಾಕ್ಸಿಬಿಟ್ಟ. ಕೋರ್ಟ್ನಾಗ 10 ವರ್ಷ ನಡೀತದ. ಕೋರ್ಟ್ನಾಗ ಒಬ್ಬವನು ಜಡ್ಜ್ ಬಂದ, 10 ವರ್ಷ ಆದ್ಮ್ಯಾಗ ಒಬ್ಬ ಒಳ್ಳೆ ಜಡ್ಜ್ ಬಂದ. ಏನಲ್ಲಿ ಇದು ಒನಕೆ ಬಂಡೆ ಸಲುವಾಗಿ ಇವೆಲ್ಲ ಗುದ್ದಾಡ್ತಾವಲ್ಲ, ಏನು ಇದು ಹಿಂಗೆ ನಡೆದ ನ್ಯಾಯ ಅಂತ. ಆ ಕಡೆ ವಕೀಲರ ಏನಂದ್ರು, ಏನು ನಡೆಸೋದ್ರಿ, ನಮಗ ಫೀಸ್ ಬರ್ತದ ನಡೆಸಕೈತಿವ. ಈ ಕಡೆ ವಕೀಲ, ನಮಗೂ ಫೀಸ್ ಬರ್ತದ್ರಿ ನಡೆಸಕೈತಿವಿ, ಅವರು ಗಟ್ಟಿಯಾಗಿದಾರೆ ಇವರು ಗಟ್ಟಿಯಾಗಿದಾರ, ಅರ್ಧ ಮನೆ ಮುರಿದಿವಿ, ಇನ್ನೊಂದಷ್ಟು ಅರ್ಧ ಐತೆ, ಅದಕ್ಕೆ ಮತ್ತೆ ಹಿಂಗ ನಡೆಸ್ಬೇಕಂತ ಮಾಡಿವ ಅಂದೆ. ಉತ್ಸೋಳ ಮಕ್ಕಳ ಒನಕೆ ಬಂಡೆ ಸಲುವಾಗಿ ಅವ್ರಿಬ್ಬರಿಗೆ ಗುದ್ದಾಡ್ತಾರ. ಒನಕೆ ಬಂಡೆ ಒಯ್ದು ಬಿಡ್ತೀನಿ, ಮನುಷ್ಯ ಕರ್ದ ತಗೊಂಡ್ಬಿಡ್ರ ಅಂತ.
ಅವ್ ಪೈಕೊಂಡು ತಗೊಂಬಂದು ಮನೆಗೆ ಇಟ್ಕೊಂಡು ಅವ ಆಶ್ಚರ್ಯ ಅದು. ಇದೇನಪ್ಪ ಈ ಹೊಂದ್ಕೊಂಡ ಸಲುವಾಗಿ 10 ವರ್ಷ ಹೊಡೆದಾಡಿದ್ವಿ ಇದು ಮಾಡಿದ್ವಿ, ಇದ್ದದ್ದು ಆಸ್ತಿ ಹೋಗ್ತಲ್ಲ ಅವನ ಚಂದ ನೋಡಿ ನ್ಯಾಯ ಅಂತ ಹೇಳಿ ಅವಾಗ ಅವ್ರು ಹುಷಾರಾಗಿ ಇಬ್ರು ಅಕ್ಕ ತಂಗಿಯರು ಮತ್ತೆ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡಿಕೊಂಡು ತಮ್ಮ ಸಂಸಾರ ನಡೆಸ್ಕೊಂಡು ಮತ್ತೆ ಪುನಃ ಆಸ್ತಿ ಮಾಡಿ ಕೆಳಗೆ ಚಾಲು ಮಾಡಿದ್ರ. ಅದಕ್ಕೆ ಹಿಂಗ ಮನುಷ್ಯ ಸಮಾಜದೊಳಗ ಮನ್ಯಾಗ ಅಣ್ಣ ತಮ್ಮಂದ್ರ ಮಧ್ಯೆ ಬಂಧು ಬಳಗದ ಮಧ್ಯೆ ಎಲ್ಲ ಬಂಧಗಳನ್ನ ಸೃಷ್ಟಿ ಮಾಡುವಂತವ್ರು ಇರ್ತಾರ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಕ್ಷಣಕ್ಕೂ ದಿನಗಳಿಗೂ ಆಮೇಲೆ ಯಾವಾಗ ಬೇಕಾವಾಗಾದ್ರೂ ಕೂಡ ನಾವು ನಮ್ಮ ಈ ಜ್ಞಾನವನ್ನ ಜಾಗೃತಿಗೊಳಿಸೋದ್ರ ಮೂಲಕ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಶರಣರ ಸಂತರ ಮಹಾತ್ಮರ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಅವ್ರ ಜೊತೆಗೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನ ಕೇಳೋದ್ರ ಜೊತೆಗೆ ಅವ್ರು ಹೇಳ್ತಾರ, ಬಹಳ ಚಂದ ಹೇಳ್ತಾರ, ಏನು ತಂದಿಲ್ಲ ಏನು ಒಯ್ಯದಿಲ್ಲ, ನಮ್ಮಿಂದ ಏನು ಬರೋದಿಲ್ಲ, ಅದಕ್ಕೆ ಅವ್ರು ಗುದ್ದಾಡಬಾರ್ದು. ಮಹಾಪ್ರಸಾದ ಊಟ ಮಾಡ್ರಿ ಜ್ಞಾನ ತಗೊಳ್ರಿ ಅಂತ ಹೇಳ್ತಾರ. ಅದೇ ದೊಡ್ಡದು, ಒಳ್ಳೆತನ ದೊಡ್ಡದು ಹೊರತು ಹಣ ಸಂಪತ್ತು ಐಶ್ವರ್ಯ ಇದು ಬಹಳ ದಿವಸ ಇರೋದಿಲ್ಲ. ಜ್ಞಾನ ನಮ್ಮ ಜೊತೆಗಿರ್ತದ, ಜ್ಞಾನ ನಮ್ಮನ್ನ ಶಾಂತಿಯಿಂದ ಇಡ್ತದೆ. ಅದಕ್ಕೆ ಅಜ್ಞಾನ ನಮ್ಮ ಜೊತೆಗಿದ್ರ ಅದು ನಮ್ಮನ್ನ ನಾಶ ಮಾಡ್ತದೆ. ಅದಕ್ಕೆ ಅಜ್ಞಾನದಿಂದ ದೂರ ಇರ್ಬೇಕಂದ್ರ ಶರಣರ ಸಂಘ ಮಾಡಬೇಕು. ಯಾವಾಗಲೂ ಶರಣರು ಒಳ್ಳೆಯದನ್ನ ಹೇಳ್ತಿರ್ತಾರೆ, ಮರವನ್ನ ಓಡಿಸಿ ಅರುವನ್ನ ಹುಟ್ಟು ಹಾಕ್ತಾರವ್ರು. ಆ ಕಾರಣಕ್ಕಾಗಿ ಇವತ್ತು ಶಿವಶರಣ ಗದ್ಗಪ್ಪಾಜಿನವರು ಮತ್ತೆ ಮಳೆಯಾಜಿನವರು ಮತ್ತೆ ಶಿವಮೂರ್ತಿ ಸ್ವಾಮಿಗಳು ಮತ್ತೆ ಇನ್ನು ಉಳಿದ ಎಲ್ಲ ಸ್ವಾಮೀಜಿಗಳು, ನಮ್ಮ ಸೂಪಿಗಳು, ಶರಣರು ಇವತ್ತೆಲ್ಲರೂ ಕೂಡಿ ನಾವೆಲ್ಲರೂ ಏನಂತೀವಿ, ನಮ್ಮಲ್ಲಿ ಭಿನ್ನ ಭೇದಗಳಿಲ್ಲ. ನಾವೆಲ್ಲರೂ ಉಡುಗೆ ತೊಡುಗೆಗಳು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ನಮ್ಮ ವಿಚಾರ ಒಂದೇ. ಇವತ್ತು ನಾವೆಲ್ಲ ಬೇರೆ ಬೇರೆ ಜಾತಿಯವರು ಇರ್ಬೋದು, ಬೇರೆ ಬೇರೆ ಧರ್ಮದವರು ಇರ್ಬೋದು, ಬೇರೆ ಬೇರೆ ವಿಚಾರದವರು ಇರ್ಬೋದು. ಕೆಲವ್ರು ಎತ್ತರ ಇದೀವಿ, ಕೆಲವ್ರು ಗಿಡ್ಡಕ್ಕೆ ಇದೀವಿ, ಕೆಲವ್ರು ದಪ್ಪ ಇದೀವಿ, ಕೆಲವ್ರು ಸಣ್ಣ ಇದೀವಿ. ಆದ್ರೆ ಎಲ್ಲರೂ ಕುಡಿಯೋದು ಅದೇ ನೀರ, ಎಲ್ಲರೂ ಊಟ ಮಾಡೋದು ಅದೇ ನೀರ, ನಾವೆಲ್ಲರೂ ನಡೆದಾಡೋದು ಇದೇ ಭೂಮಿ, ನಾವೆಲ್ಲರ ಮಹತ್ವ ಒಂದೇ, ನಮ್ಮೆಲ್ಲರ ನಡೆ ಒಂದೇ, ನಮ್ಮೆಲ್ಲರ ನುಡಿ ಒಂದೇ, ನಾವು ಬಂದಿರೋ ಹಾದಿ ಒಂದೇ, ಹೋಗ ಹಾದಿ ಒಂದೇ. ಇಷ್ಟು ತಿಳ್ಕೊಂಡ್ರ ನಮ್ಮಲ್ಲಿ ಯಾವ ಜಗಳಗಳು ಇರೋದಿಲ್ಲ. ಮತ್ತೆ ಯಾಕಿರ್ತಾವ ಅಂದ್ರ ಅದು ಮರವ ಆಗ್ತಿರ್ತದ, ಹಂಗ ನೆನವು ಮಾಡ್ಕೋಬೇಕು. ಮರವಾದಂಗೆಲ್ಲ ನೆನವು ಮಾಡ್ಕೊಂಡಿರು. ನೋಡ್ರಿ, ಯಾರ ಪೂರ್ತಿ ಸ್ವರ್ಗ ಸೇರಿದಾಗ ನಾವು ಯೋಚನೆ ಮಾಡ್ತಿರ್ತೀವಿ, ಏನ್ ಸಂಪತ್ತು ಗಳಿಸಿದ್ದಪ್ಪ ಕೂಡಿ ಎಲ್ಲ ಮುಟ್ಟೋಗ್ಬಿಟ್ಟ. ಅದು ಮರವಾದ ಕೂಡಲೇ ಮತ್ತೆ ಚಾಲು, ನನ್ನೆಲ್ಲ ಹಿಂದಿಗಿತ್ತಲೇ ಅವನು ಹೆಂಗ ದಬ್ಬಿದ ಬದು ಆ ಕಡೆ ದಬ್ರು ಅಂತವ್ನು ಮತ್ತೆ ಯಾರಣ್ಣ ಇದಾದ ಕೂಡಲೇ ಅವಾಗಿದಾಗ. ಅದಕ್ಕೆ ಅರಿವು ಮತ್ತು ಮರುವಿನ ಮಧ್ಯೆ ನಮ್ಮ ಜೀವನ ಏನ್ ನಡೆದದ, ಈ ಅರಿವು ಮತ್ತು ಮರುವಿನ ಮಧ್ಯೆ ಈ ಜೀವನನ್ನ ನಿತ್ಯ ಅರಿವಿನಲ್ಲಿಡದೆ ಶರಣರ ಸಂಘ. ಶರಣರ ಸಂಘ ಇಲ್ಲ ಅಂದ್ರ ನಾವು ಅರಿವಿನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶರಣರ ಸಂತರ ಸೂಪಿಗಳ ಮಹಾತ್ಮರ ಸಂಘದಲ್ಲಿ ನಾವೆಲ್ಲರೂ ಇರಬೇಕು. ಶಾಂತಿ ಸುವ್ಯವಸ್ಥೆಯಿಂದ ನಾವು ಬಾಳಬೇಕು. ಏನು ತಂದಿಲ್ಲ ಏನು ಒಯ್ಯದಲ್ಲ ಅನ್ನೋದನ್ನ ದಿಟ್ಟತನದಿಂದ ನಮ್ಮ ಮಿದುಳಿನಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು. ನಾವು ಪರಿಶ್ರಮ ಪಡಬೇಕು, ಬಂದದ್ದನ್ನ ನಾವು ತಿನ್ಬೇಕು. ಅದರಲ್ಲಿ ಕೆಲವರಿಗೆ ಶರಣರಿಗೂ ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೂ ಕೊಡಬೇಕು. ಅದು ಯಾಕಂದಪ್ಪ ಅಂದ್ರೆ ಈ ಪ್ರಕೃತಿ ನಾವು ಸೃಷ್ಟಿ ಮಾಡಿಲ್ಲ, ಪ್ರಕೃತಿ ತಾನೇ ಸೃಷ್ಟಿ ಮಾಡಿ ಕೊಟ್ಟಿದೆ. ಈ ಪ್ರಕೃತಿ ಇಲ್ಲ ಅಂದ್ರೆ ನಾವು ಇಲ್ಲ. ಅದಕ್ಕೆ ಪ್ರಕೃತಿ ದತ್ತವಾಗಿ ಬಂದದ್ದನ್ನ ನಾವು ಪ್ರಸಾದ ರೂಪದಲ್ಲಿ ಅನ್ಯರಿಗೆ ಕೊಡೋದ್ರ ಮೂಲಕ ನಮ್ಮ ಮನಸ್ಸನ್ನ ಶಾಂತಿ ಮಾಡ್ಕೊಂಡು ನಾವು ಬದುಕೋದನ್ನ ಕಲಿಯೋಣ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ತಾವೆಲ್ಲರೂ ನಮಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ತಮಗೂ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ತಾವೆಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯಿಂದ ನಡೆಯೋದಕ್ಕೆ ಸಾಧ್ಯತೆ ಐತೆ. ಅತಿ ಹೆಚ್ಚು ಕೆಟ್ಟ ಭಾವನೆಗಳನ್ನ ಹೊರಗಾಕಿ ಒಳ್ಳೆಯ ಭಾವನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಶಾಂತಿಯಿಂದ ಇರೋದಕ್ಕೆ ಸಾಧ್ಯತೆ ಐತೆ ಅಂತೇಳಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.